ಹಾಯ್ ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ದಿ KCET ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಲಕ್ಷ ರ್ಯಾಂಕ್ ಇದೆ, ನಂದು ಇಷ್ಟು ರ್ಯಾಂಕ್ ಇದೆ ಅಷ್ಟು ರ್ಯಾಂಕ್ ಇದೆ, ಅವ್ರಿಗೆಲ್ಲ ಸೀಟ್ ಸಿಗುತ್ತಾ ಇಲ್ವಾ, ಈ ಒಂದು ವಿಡಿಯೋದಲ್ಲಿ ನಿಮಗೊಂದು ಕ್ಲಾರಿಟಿ ಆದರೆ ಸಿಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಯೂಸ್ಫುಲ್ ಇದೆ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗ್ಬೋದಾಗುತ್ತೆ. ಟೈಮ್ ಟು ಟೈಮ್ ಅಪ್ಡೇಟ್ ಬೇಕಾದರೆ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಬನ್ನಿ ಈಗ ಡೈರೆಕ್ಟಾಗಿ ವೀಡಿಯೋಗೆ ಹೋಗೋಣ. ಮೊದಲನೇದಾಗಿ ನಿಮ್ಮ ರ್ಯಾಂಕ್ ಆದರೆ ಕೇಳ್ತಿದ್ದಾರೆ, ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳಾದರೆ ನನಗೆ ಒಂದು DM ಕೂಡ ಮಾಡ್ತಿದ್ದೀರಿ, ನನ್ನ ರ್ಯಾಂಕಿಗೆ ಕಾಲೇಜ್ ಸಿಗುತ್ತಾ ಇಲ್ವಾ. ನೋಡಿ, ನಿಮ್ಮ ರ್ಯಾಂಕು ಎಷ್ಟೇ ಇರಲಿ, ನಾನು ಮೊದಲನೇದಾಗಿ ನಿಮ್ಮೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಈಗ ನೀವೇನಾದರೂ ಫಸ್ಟು ನೀವು ಒಂದು ಲಕ್ಷ ರ್ಯಾಂಕ್ ಇದೆ, ನಂಗೆ ಸೀಟ್ ಸಿಗುತ್ತೆ ಇಲ್ಲ, 2 ಲಕ್ಷ ರ್ಯಾಂಕ್ ಇದೆ, ಸೀಟ್ ಸಿಗುತ್ತೆ ಇಲ್ಲ ಅಂತ ಸಾಕಷ್ಟು ವಿದ್ಯಾರ್ಥಿ ಡೌಟ್ಸ್ ಇದೆಯಲ್ಲ, ಆ ಒಂದು ಡೌಟ್ಸ್ಗೆ ಈ ಒಂದು ವಿಡಿಯೋದಲ್ಲಿ ಕರೆಕ್ಟಾಗಿ ಕ್ಲಾರಿಟಿ ಸಿಗುತ್ತೆ. ಮೊದಲನೇದಾಗಿ ನೀವು ಯಾವ ಕೋರ್ಸ್ನ ಮಾಡ್ತೀರಾ ಅದು ಒಂದು ಕ್ಲಾರಿಟಿ ಇರಬೇಕಾಗುತ್ತೆ. ಇಲ್ಲ ಅಂದರೆ ನಾನು ಆ ಕೋರ್ಸ್ ಸಿಕ್ಕರೂ ಪರವಾಗಿಲ್ಲ, ಈ ಕೋರ್ಸು ಸಿಕ್ಕರೂ ಪರವಾಗಿಲ್ಲ, ಆ ಒಂದು ವಿದ್ಯಾರ್ಥಿಗಳು ಅವರಾದರೂ ಪರವಾಗಿಲ್ಲ. ಯಾಕಂದರೆ ಒಬ್ಬೊಬ್ಬರದು ಒಂದೊಂದು ಯೋಚನೆ ಪೂರ್ತಿ ಡಿಫ್ರೆಂಟ್ ಆಗಿರುತ್ತೆ. ಈಗ ನಾನು ಒಂದು ಸ್ಟೂಡೆಂಟ್ಸ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋದರೆ ಆ ಒಂದು ಸ್ಟೂಡೆಂಟ್ಗೆ ಮಾತ್ರ ಅಪ್ಲೈ ಆಗುತ್ತೆ. ನಾನು ಒಂದು ಈ ವಿಡಿಯೋದಲ್ಲಿ ಹೇಳ್ತಿರೋದು ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ. ಈಗ ಒಬ್ಬ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಮಾಡಬೇಕು, ಆ ಇಂಜಿನಿಯರಿಂಗ್ ಟಾಪ್ ಕಾಲೇಜಸ್ ಅಷ್ಟಲ್ಲೇ ಮಾಡಬೇಕು. ಇಲ್ಲ ಆ ಟಾಪ್ ಕಾಲೇಜಸ್ ಸಿಕ್ಕಿಲ್ಲ ಅಂದರೆ ನಾನು ಇನ್ನೊಂದು ಕೋರ್ಸ್ ಮಾಡ್ತೀನಿ, ಅಗ್ರಿಕಲ್ಚರ್ ಮಾಡ್ತೀನಿ. ಇಲ್ಲಾಂದರೆ ನಾನು BNYS ಮಾಡ್ತೀನಿ, ಇಲ್ಲಾಂದರೆ B ಫಾರ್ಮಾ ಮಾಡ್ತೀನಿ, ಇಲ್ಲಾಂದರೆ BSc ನರ್ಸಿಂಗ್ ಮಾಡ್ತೀನಿ, ಇಲ್ಲಾಂದರೆ B ಫಾರ್ಮಾ, ಇಲ್ಲಾಂದರೆ D ಫಾರ್ಮಾ ಮಾಡ್ತೀನಿ. ಈ ಥರ ಸಾಕಷ್ಟು ವಿದ್ಯಾರ್ಥಿಗಳು, ಇಲ್ಲಾಂದರೆ ವೆಟರ್ನರಿ ಮಾಡ್ತೀನಿ, ಎಲ್ಲ ಕೋರ್ಸಸ್ ಹೇಳ್ತಿರೋದು. ಈ ಥರ ಮಾಡ್ತಾ ಇರ್ತೀನಿ ಅಂತಾರಲ್ಲ, ಅವ್ರು ಏನು ಮಾಡಬೇಕು, ಇವಾಗ ಜಸ್ಟ್ ಹೋಮ್ವರ್ಕ್ ಮಾಡಲೇಬೇಕು ಹೋಗುತ್ತೆ. ನೀವು ಎಷ್ಟೇ ರ್ಯಾಂಕ್ ತೆಗ್ದಿರಿ, ನಿಮ್ಮದು 2 ಲಕ್ಷ ರ್ಯಾಂಕ್ ಇರಲಿ, 3 ಲಕ್ಷ ಹತ್ರ 3 ಲಕ್ಷ ಇಲ್ವಾ, ಸಾರಿ 2,60,000 ಇಷ್ಟು ರ್ಯಾಂಕ್ ಏನಿದೆ, 2 ಲಕ್ಷವರೆಗೂ ರ್ಯಾಂಕ್ ಇದ್ದರೂ ಕೂಡ ನಿಮ್ಮ ಹೋಮ್ವರ್ಕು, ನಿಮ್ಮ ಒಂದು ಹಾರ್ಡ್ ವರ್ಕು ಖಂಡಿತ ನಿಮಗೆ ಆಪ್ಷನ್ ಇಂಟು ಆಮೇಲೆ ಮಾಕ್ ಅಲಾಟ್ಮೆಂಟ್ ಅಂತ ಆಗುತ್ತಲ್ವ, ಆವಾಗ ಆ ಒಂದು ಎಫರ್ಟ್ಸ್ಗೆ ವ್ಯಾಲ್ಯೂ ಇದೆಯೋ ಇಲ್ವೋ ಅಂತ ಅವಾಗ ನೀವು ನಮಗೆ ಹೇಳಿ. ಖಂಡಿತ ಆಯಿತಾ. ಈ ಒಂದು ಟೈಮಲ್ಲಿ ಈಗ ಸಾಕಷ್ಟು ದಿನ ಆಯಿತು ನೀವು ಮನೇಲಿ ಕೂತಿದ್ರೆ, ಈಗಾದರೂ ಹೇಗೆ ಗೊತ್ತಿಲ್ಲ ಯಾವ ಥರ ಮಾಡಬೇಕನ್ನೋದ್ರ ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕಂದರೆ ತುಂಬ ದಿನ ಆಯಿತು ಮನೇಲೇ ಕೂತಿದ್ದೀರಾ, ಬೇಜಾರಾಗ್ತಿದೆ. ಯಾಕಂದರೆ ಸೆಕೆಂಡ್ PUC ಮುಗಿದೋಯ್ತು, ಕಾಲೇಜ್ ಸಿಕ್ಕರೆ ಸಾಕ್ರಿ, ಈಗ ಆ ಥರ ಒಂದು ಟೆನ್ಷನ್ ಇರ್ತೀರ. ನೋಡಿ, ಕಾಲೇಜ್ ಆದರೆ ಅಡ್ಮಿಷನ್ ಆಗ್ತೀರಾ, ಆ್ಯಸ್ ಇಟ್ ಈಸ್ ಹೋಗ್ತೀರಾ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಅದಕ್ಕಿಂತ ಮುಂಚೆ ಒಂದು ಒಳ್ಳೆ ಕಾಲೇಜಲ್ಲಿ ಸೇರಿಕೊಂಡ್ರೆ, ನಿಮಗೊಂದು KCETಲಿ ಸೀಟ್ ಸಿಕ್ಕರೆ, ನಿಮಗೆ ಒಂದು ಮಾಕ್ ಅಲಾಟ್ಮೆಂಟಲ್ಲಿ ನಿಮ್ಗೆ ಆ ಒಂದು ಖುಷಿ ಅನ್ನೋದು ಗೊತ್ತಾಗುತ್ತೆ. ಏನಂತಂದರೆ, ಮೊದಲನೇದಾಗಿ ನಿಮ್ಮ ರ್ಯಾಂಕ್ ಎಷ್ಟೇ ಇರಲಿ, ಈ ಒಂದು ಸ್ಟೂಡೆಂಟ್ಸ್ ಈಗ ನಂದು 1.5 ಲ್ಯಾಕ್ ಇದೆ, ಇಲ್ಲಾಂದರೆ 2 ಲ್ಯಾಕ್ಸ್ ಇದೆ ಅಂತಂದಾಗ, ನಿಮ್ಮದು ಈಗ ಆ ಒಂದು ಸ್ಟೂಡೆಂಟ್ಸ್ ಯಾವುದೇ ಒಂದು ಸ್ಟೂಡೆಂಟ್ಸ್ ಆಗಲಿ, ಆ ಒಂದು ಕೋರ್ಸ್ ಮಾಡ್ತಾ ಇದ್ದೇನೆಂದರೆ ಆ ಒಂದು ನೀವು ಮೊದಲನೇದಾಗಿ ಕಟ್ ಆಫ್ನಾದರೆ ನೋಡಬೇಕಾಗುತ್ತೆ. ನಿಮ್ಗೆ ಆಲ್ರೆಡಿ ಕಟ್ ಆಫ್ ಬಗ್ಗೆ ಒಂದು ಐಡಿಯಾ ಸಿಕ್ಕಿರುತ್ತೆ. ನೀವು ಯಾವೊಂದು ಕೋರ್ಸ್ ಮಾಡ್ತಿದ್ದೀರಾ ಆ ಒಂದು ಕಟ್ ಆಫ್ನ ತೊಗೊಂಡು ನಿಮಗೆ ಎಲ್ಲ ಕಾಲೇಜಸ್ ನೋಡಿ, ನಿಮ್ಮ ಫಸ್ಟು ಆ ರ್ಯಾಂಕಿಗೆ ಅಷ್ಟು ಒಂದು ಕಟ್ ಆಫಲ್ಲಿ ನಿಮಗೆ ರ್ಯಾಂಕಲ್ಲಿ ಆ ಕಾಲೇಜ್ ಸಿಗ್ತಾ ಇದೆಯಾ ಇಲ್ವ ಅಂತ ನೋಡಬೇಕು. ನಿಮಗೆ ಯಾವ ಕಾಲೇಜಸ್ಸು ಮತ್ತು ಆ ಒಂದು ಕೋರ್ಸಸ್ ಆಯಿತು ಸಿಗ್ತಾ ಇದೆಯಲ್ಲ ಅಂತ ನೋಡಬೇಕು. ಸಿಗ್ತಾ ಇದೆ, ಓಕೆ. ನನಗೆ ಯಾವುದು ಕಾಲೇಜ್ ಸಿಗ್ತಾ ಇಲ್ಲ, ಈಗ ನಂದು 2.5 ಲಕ್ಷ ರ್ಯಾಂಕಿಂಗ್ ಇದೆ, ನಂದು ಜನರಲ್ ಮೆರಿಟು, ಯಾವ ಕಾಲೇಜಸ್ಸು ಸಿಗ್ತಿಲ್ಲ, ಇವಾಗ ನಾನೇನು ಮಾಡಬೇಕು ಅಂತ ಒಂದು ಸ್ಟೂಡೆಂಟ್ಸ್ಗಾದರೂ ಹೇಳ್ತೀನಿ. ನೀವೇನು ಮಾಡಬೇಕು, ಟಾಪ್ 1 ಕಾಲೇಜಸ್ ಅಂತ ಹಿಡಿದು ಏನು ಇಂಜಿನಿಯರಿಂಗ್ ಕಾಲೇಜಸ್ ಇದ್ದಾವೆ, ಒಂದು ಎಕ್ಸಾಂಪಲ್ 250 ಕಾಲೇಜಸ್ ಆ್ಯಡ್ ಮಾಡಬೇಕು. ಮತ್ತು ವೆಟರ್ನರಿ 6 ಕಾಲೇಜಸ್ಸು ಅವಷ್ಟು ಆ್ಯಡ್ ಮಾಡಬೇಕು. ಅಗ್ರಿಕಲ್ಚರ್ 30+ ಕಾಲೇಜಸ್ ಅವಷ್ಟು ಆ್ಯಡ್ ಮಾಡಬೇಕು. BS ನರ್ಸಿಂಗ್. ನಿಮಗೆ KEದಲ್ಲಿ ಅಡ್ಮಿಷನ್ ಆಗಬೇಕು ಒಂದು ದೃಢ ನಿರ್ಧಾರ ಅಂತಿದ್ದರೆ ಎಲ್ಲ ಕಾಲೇಜಸ್ನ ಆ್ಯಡ್ ಮಾಡಬೇಕಾಗುತ್ತೆ. ನಂದು 2.5 ಲಕ್ಷ ರ್ಯಾಂಕ್ ಇದೆ, ಅಲ್ಲಿವರೆಗೂ ಹೇಳ್ತಾ ಇದ್ದೀನಿ ನಾನು. 2.5 ಲ್ಯಾಕ್ ಸ್ಟೂಡೆಂಟ್ಸ್ ಕೂಡ ಸೀಟ್ ಸಿಗುತ್ತೆ, ಆಯಿತಾ, ಅರ್ಥ ಆಯಿತಾ. ಯಾರು ನಂದು ಟಾಪ್ ರ್ಯಾಂಕಿಂಗ್ ಇದೆ, ಜಸ್ಟ್ ಒಂದು 10K ಇದೆ, 5K ಇದೆ, ಅವರೊಂದು ವಿದ್ಯಾರ್ಥಿಗಳು ಇದು ಮಾಡೋ ಅವಶ್ಯಕತೆ ಇಲ್ಲ. ಟೈಮ್ ಕೂಡ ವೇಸ್ಟ್. ನೀವು ಈ ಒಂದು ಹೇಳೋದ ಟಿಪ್ಸ್ನ ಯೂಸ್ ಮಾಡೋದ್ರಿಂದ ನೀವು ಜಸ್ಟ್ ಎಷ್ಟು ಮ್ಯಾಕ್ಸಿಮಮ್ ಆದರೂ ನೀವು ಬೇಕಾದ್ರೆ 10Kನೂ ಇರಲಿ ಪರವಾಗಿಲ್ಲ, 100 ಕಾಲೇಜಸ್ ಅದ ಆ್ಯಡ್ ಮಾಡಿ, ಲಾಸ್ಟ್ 50 ಕಾಲೇಜಸ್ ಅದ ಆ್ಯಡ್ ಮಾಡಿ, ಅದು ಟಾಪ್ ಕಾಲೇಜಸ್ ಇರೋದು. ಯಾಕಂದರೆ ನಿಮ್ಗೆ ಚೆನ್ನಾಗಿರೋ ಕಾಲೇಜ್ ಸಿಗುತ್ತೆ ಅದರಲ್ಲಿ ನಿಮಗೆ. ಯಾಕಂದರೆ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನಂಗಿದ್ರೆ ನಿಮಗೆ ಸೇಫರ್ ಸೈಡ್ ಅಷ್ಟೇ. ಬಟ್ ಆದರೆ ನಂದು ರ್ಯಾಂಕು ತುಂಬ ದೂರ ಇದೆ, ಲೈಕ್ 1 ಲ್ಯಾಕ್ ಪ್ಲಸ್ ರ್ಯಾಂಕಿಂಗ್ ಇದೆ ಅಂದಾಗ ನೀವೇನು ಮಾಡಬೇಕು ಅಂತ, ಎಲ್ಲ ಕಾಲೇಜಸ್ಸು ಲೀಸ್ಟ್ನ ಆಪ್ಷನ್ ಆಮೇಲೆ ಪ್ರಯಾರಿಟಿ ವೈಸಲ್ಲಿ ಬರೆದಿಟ್ಕೊಂಬಿಡಿ ಒಂದು ಕಡೆ, ಇಲ್ಲಾಂದರೆ PDF ಮಾಡಿ ಇಟ್ಕೊಂಬಿಡಿ, ಇಲ್ಲಾಂದರೆ ಒಂದು ಬುಕ್ಕಲ್ಲಿ ನೋಟ್ ಮಾಡಿ ಒಂದು ವರ್ಕ್ ಮಾಡಿ. ಹೋಮ್ವರ್ಕ್ ಹೊರ್ತು ಏನಾಗಲ್ಲ, ಎಷ್ಟೆಷ್ಟು ವರ್ಕ್ ಮಾಡ್ತೀರಿ, ಇದು ಒಂದು ಜಸ್ಟ್ 1 ಡೇ ಮ್ಯಾಕ್ಸಿಮಮ್ 2 ಅವರ್ಸ್ ವರ್ಕ್ ಆಗುತ್ತೆ ಅಷ್ಟೇ. ಮಾಡಿದ್ರೆ ಅಂದರೆ ನಿಮಗೆ ಆಮೇಲೆ 4 ವರ್ಷ ಚೆನ್ನಾಗಿರ್ಬೋದು. ನೋಡಿ, ನಾನು ಇದನ್ನ ಹೇಳ್ತಾ ಇರೋದು ಸುಮ್ಮನೆ ನೀವು ಸ್ವಲ್ಪ ಲೇಜಿಯಾಗಿ ಬಿಟ್ಬಿಡ್ತೀರಾ, ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಪ್ರತಿ ವರ್ಷ ಇದು ಒಂದು ಸ್ಟೂಡೆಂಟ್ಸ್ ಎಷ್ಟೋ ತಪ್ಪು ಮಾಡ್ಕೊಂಡು ಹೇಗೆ ಹಾಕ್ಕೊಂಡು ಯಾವುದೋ ಒಂದು ಕಾಲೇಜ್ ಸಿಗುತ್ತೆ, ಆಮೇಲೆ ಏನೂ ಮಾಡೋಕ್ಕಾಗಲ್ಲ ಅಷ್ಟೇ. ಇದನ್ನು ಯಾರು ವೀಡಿಯೋ ತಿಳ್ಕೊಂಡು ಈ ಕಾಲೇಜಸ್ನ ಲೀಸ್ಟ್ ಮಾಡ್ತೀರಿ ಅನ್ನಂಗಾದರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಹಾಕಿ, ನಾನು ಮಾಡ್ತೀನಿ ಎಸ್ ಅಂತಂದು ಕಮೆಂಟ್ ಹಾಕ್ತಾರೆಲ್ಲ ಮಾಡ್ತೀರಾ. ಅವಾಗ ಏನಾಗುತ್ತೆ, ನೀವು ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಹಾಕಿದಾಗ ನಿಮ್ಮನ್ನು ನೋಡಿ ಇನ್ನೊಬ್ಬ ಸ್ಟೂಡೆಂಟ್ ಮಾಡ್ತಾನೆ, ಅವರು ಮಾಡ್ತಾಯಿದ್ರೆ ನಾನು ಮಾಡ್ತಾರೆ. ಇದರಿಂದ ಎಲ್ಲರೂ ಒಂದು ಪಾಸಿಟಿವ್ ವೇದಲ್ಲಿ ಹೋಗ್ತೀರಾ. ಅದಕ್ಕೋಸ್ಕರ ಹೇಳೋದು, ಎಲ್ಲರೂ ಒಳ್ಳೆ ಕಾಲೇಜಸ್ ಸಿಗಬೇಕು, ನಿಮ್ಮ ಭವಿಷ್ಯ ಚೆನ್ನಾಗಿರಬೇಕು. ಯಾವುದೋ ಕಾಲೇಜಲ್ಲಿ ನೋಡಿ, ಎಕ್ಸಾಂಪಲ್ ಎಷ್ಟೋ ಒಂದು ಸ್ಟೂಡೆಂಟ್ಸು ಅವ್ರ ರ್ಯಾಂಕಿಂಗ್ ಚೆನ್ನಾಗಿದ್ದು ಕೂಡ ಯಾವುದೋ ಒಂದು ಕಾಲೇಜಿಗೆ ಸೇರ್ಕೋತಾರೆ. ಆಮೇಲೆ ಸೆಕೆಂಡ್ 3rd ಇಯರ್ ಬಂದಾಗ ಈ ಕಾಲೇಜ್ಗೆ ಯಾಕಾದರೂ ಬಂದೆ, ಈ ಒಂದು ಪಶ್ಚಾತ್ತಾಪ ಯಾವೊಂದು ಸ್ಟೂಡೆಂಟ್ಸು ಮಾಡೋಕ್ಕೋಗ್ಬಾರ್ದು. ಯಾಕಂದರೆ ನಿಮ್ಗೆ ಅಲ್ಲಿ
ರಿಗ್ರೆಟ್ ಫೀಲ್ ಆಗ್ತಾರ, ಯಾಕೆ ನನ್ನ ರ್ಯಾಂಕಿಂಗ್ ಚೆನ್ನಾಗಿರೋ ಕಾಲೇಜ್ ಸಿಕ್ತಿತ್ತು. ಇದು ಖಂಡಿತ ಆಗ್ತೀರಾ. ಬೇಕಾದ್ರೆ ನಾನು ಈ ಒಂದು ವೀಡಿಯೋನ ಇವತ್ತು ನೋಡಿ ನಿಮ್ಮ ಕಾಲೇಜು ಅಡ್ಮಿಷನ್ ಆಗಿ 2 ಇಯರ್ಸ್ ಆದಮೇಲೆ ಈ ವಿಡಿಯೋ ಬೇಕಾದ್ರೆ ಬಂದು ಕಮೆಂಟ್ ಹಾಕಿ, ನಾ ಅವತ್ತು ಹೇಳಿದ್ದು ಯೂಸ್ ಇತ್ತಾ ಇಲ್ವ ಅಂತ ನೀವು ಬೇಕಾದ್ರೆ ಕೇಳಿ. ಖಂಡಿತ ಯೂಸ್ ಆಗುತ್ತೆ. ಜಸ್ಟ್ ಒಂದು ಹೋಮ್ವರ್ಕ್ ಆದರೆ ಮಾಡಿ, ಎಷ್ಟಾದರೂ ಪರವಾಗಿಲ್ಲ. ನನ್ನ ಕಡೆ ಒಂದು ಸಿಕ್ಕಿರೋ ಮಾಹಿತಿ ಅದು ಹೇಳ್ತೀನಿ. ನಿಮಗಿದು ಗೊತ್ತಿತ್ತು ಅಂದರೂ ಪರವಾಗಿಲ್ಲ, ಖಂಡಿತ ಇನ್ನೊಂದು ಸರಿ ನೀವು ಕೂತ್ಕೊಂಡು ಒಂದು ಪೇಜಲ್ಲಿ ಎಲ್ಲ ಕೂತ್ಕೊಂಡು ಬರ್ದಿಕೊಳ್ಳಿ. ಕಟಾಪ್ನ ನೋಡಿ ಸ್ವಲ್ಪ ಟೈಮ್ನ ಹೋಮ್ವರ್ಕ್ ಥರ ಮಾಡಿ. ಯಾಕಂದರೆ ಕೆದಲ್ಲಿ ಬಂದರೆ ನಿಮಗೆ ಎಲ್ಲ ಒಂದು ಕಟಾಪ್ಸ್ ಥರ ಸಿಗುತ್ತೆ. ನಾನು ಕೂಡ ಕಳಿಸಿದ್ದೀನಿ. ಈಗ ನಮ್ಮದು ಕೂಡ ನಿಮ್ಗೆ ಎಷ್ಟಾಗುತ್ತೋ ಒಂದು ವೆಬ್ಸೈಟ್ ಕೂಡ ಅಂಡರ್ ಪ್ರೊಸೆಸಲ್ಲಿದೆ. ಅದು ಅಮೌಂಟ್ನ ಫುಲ್ ಫ್ರೀಯಾಗಿ ಇಡ್ತೀವಿ ನೆಕ್ಸ್ಟ್ ಬರೋ ದಿನಗಳಲ್ಲಿ. ಅದು ಕೂಡ ನಿಮ್ಗೆ ಯೂಸ್ಫುಲ್ ಆಗೋಂಥ ಒಂದು ಆಪ್ಷನ್ ಎಂಟ್ರಿ ಥರನೇ ಮಾಡಿ, ಆದಷ್ಟು ಬೇಗನೆ ನಿಮ್ಮ ಮಾಕ್ ಅಲಾಟ್ಮೆಂಟ್ ಮುಂಚೆನೇ ಆ ಒಂದು ವೆಬ್ಸೈಟ್ ರೆಡಿ ಮಾಡಿ. ಈಗ ಆಲ್ರೆಡಿ ವೆಬ್ಸೈಟ್ ಹೋಸ್ಟ್ ಕೂಡ ಆಗಿದ್ದೇವೆ. ಇನ್ನೂ ಸ್ವಲ್ಪ PDFಸ್ನೆಲ್ಲ ರೆಡಿ ಮಾಡಿಕೊಂಡು ಕಾಲೇಜಸ್ ಲಿಸ್ಟ್ ಎಲ್ಲ ಆಡ್ ಮಾಡಿಕೊಂಡು ನಿಮಗೆ ಹೋಸ್ಟ್ ಆದರೆ ಒಂದು ಎಲ್ಲ PDFs ಆದರೆ ಪ್ರೊವೈಡ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅನ್ನೋದನ್ನ ಅದನ್ನೆಲ್ಲ ಮಾಡಿ, ಎಷ್ಟಾಗುತ್ತೆ ನಮ್ಮ ಕಡೆ ಅಷ್ಟಿಂದ ಸಾಧ್ಯ ಆಗೋದು ಅಷ್ಟು ಹೆಲ್ಪ್ ಮಾಡ್ತೀವಿ. ಮತ್ತು ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ಬೇಕಾದ್ರೆ ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಎನಿ ಟೈಮ್ ವೀಡಿಯೋ ಮಾಡಿ ತಿಳಿಸಿಲ್ಲ ಅಂದರೂ ಪರವಾಗಿಲ್ಲ. ಯಾಕಂದರೆ KCET ಸ್ಟೂಡೆಂಟ್ಗೆ ಎನಿ ಟೈಮ್ ವೀಡಿಯೋ ಆಗ್ತಿದ್ರೆ ಏನಪ್ಪ ಇವ್ನು ಡೈಲಿ ವೀಡಿಯೋ ಆಗ್ತಾ ಇರ್ತಾನೆ ಅನಿಸುತ್ತೆ. ಅಪ್ಡೇಟ್ ಬಂದರೆ ಮಾತ್ರ ಆಗಬೇಕು. ಇವಾಗ ನೋಡಿ, ಏನು ಅಪ್ಡೇಟ್ ಇಲ್ಲಾದರೂ ಒಂದು ಸ್ಟೂಡೆಂಟ್ಸ್ಗೆ ಒಂದು ಮೋಟಿವೇಶನ್ ಅದು ಸಿಗಲಿ, ಸ್ವಲ್ಪ ಅವರಿಂದ ಎಚ್ಚೆತ್ಕೊಳ್ಳಿ. ಯಾರು ಇನ್ನೂ ಮಾಡಿರಲ್ಲ, ಯಾಕಂದರೆ ಆಪ್ಷನ್ ಎಂಟ್ರಿ ಸೆಕೆಂಡ್ ರೌಂಡು ಇಲ್ಲ ನಾಳೆ. ಈಗ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ, ನಾಳೆ ಲಾಸ್ಟ್ ದಿನ ಇದೇ ಸಬ್ಮಿಟ್ ಮಾಡೋಕ್ಕಂದ್ರೂ ಕೂಡ ಸ್ವಲ್ಪ ಜನ ಕಾಲೇಜಸ್ ಲಿಸ್ಟ್ ಮಾಡಿರಲ್ಲ, ಯಾವುದೋ ಒಂದು ಸಿಕ್ಕಂಗೆ ಹಾಕಿರ್ತಾರೆ. ಇದು ಟೈಮ್ ಇದ್ದಾಗ ಮಾಡ್ಕೊಳ್ಳಿ. ಇಷ್ಟೇ ಈ ವಿಡಿಯೋದಲ್ಲಿ. ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಮುಂದೆ ಎಲ್ಲ ಒಂದು ಟೈಮ್ ಅಪ್ಡೇಟ್ ಆದರೆ ನಿಮ್ಗೆ ಟೈಮ್ ಟು ಟೈಮ್ ಕೊಡ್ತಾ ಇರ್ತೀನಿ. ಎಲ್ಲ ಥರ ಫ್ರೀಯಾಗೆ ಕೊಡ್ತಾಯಿದ್ದೀವಿ ನಾವು, ಯಾವುದೇ ಥರ ಅಮೌಂಟ್ ಆದರೆ ಚಾರ್ಜ್ ಮಾಡ್ತಾಯಿಲ್ಲ. ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿರಿ, ಮುಂದೆ ಖಂಡಿತ ಯೂಸ್ ಆಗುತ್ತೆ. ಇದು ಒಂದೇ ಅಲ್ಲ, ಯಾಕಂದರೆ ಮುಂದೆ ಬರುವಂಥ ಸ್ಕಾಲರ್ಶಿಪ್ ಅಪ್ಡೇಟ್ ಕೂಡ ಕೊಡ್ತಾ ಇರ್ತೀವಿ, ಎಲ್ಲ ಜೆನ್ಯೂನಾಗಿ ಕೊಡ್ತಾ ಇರ್ತೀವಿ. ಮತ್ತು ಪ್ರೈವೇಟಲ್ಲಿ ಬರುವಂಥ ಸ್ಕಾಲರ್ಶಿಪ್ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ನೀವು ಯಾವುದೇ ಒಂದು ಕೋರ್ಸ್ ಮಾಡ್ತಿದ್ದೀರ ಅಂದರೆ, ನೀವು ಅದು KCETಲಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರೆದಿದ್ರೆ ನಿಮಗೆ ಪ್ರೈವೇಟ್ ಸ್ಕಾಲರ್ಶಿಪ್ ತುಂಬಾ ಬರ್ತವೆ. ಅದು ನೀವು ಕೂಡ ತೊಗೋಬೋದಾಗಿರುತ್ತೆ. ಯಾಕಂದರೆ ಎಷ್ಟೋ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಪ್ರೈವೇಟ್ ಸ್ಕಾಲರ್ಶಿಪ್ಪಲ್ಲಿ ತುಂಬ ಅಮೌಂಟ್ ತೊಗೋತಿದ್ದಾರೆ. ಅದ್ರ ಬಗ್ಗೆ ಹೇಳೋಣ. ಯಾಕಂದರೆ ನೀವು ಅಡ್ಮಿಷನ್ ಆಗದಿಲ್ಲ, ಯಾವ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ಕೂಡ ಬರಲ್ಲ. ಸುಮ್ಮನೆ ಪ್ರೈವೇಟ್ ಸ್ಕಾಲರ್ಶಿಪ್ ಎಲ್ಲ ಕ್ಲಿಕ್ ಮಾಡ್ಕೊಂಡು ಈ ಟೈಮಲ್ಲಿ ತುಂಬ ಬರ್ತಾ ಇರ್ತವೆ. ಯಾವುದೇ ಕಾರಣಕ್ಕೂ ನಿಮ್ಗೆ ಅಡ್ಮಿಷನ್ ಆರ್ಡ್ರ್ ಇಲ್ಲದೇ ಯಾವೊಂದು ಸ್ಕಾಲರ್ಶಿಪ್ ಆದರೆ ಬರಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಜಸ್ಟ್ ಒಂದು KCETಲಿ ನಂಗೆ ಒಳ್ಳೆ ಸೀಟ್ ಬೇಕು, ಒಳ್ಳೆ ಕಾಲೇಜಸ್, ಅದ್ರ ಮೇಲೆ ಫೋಕಸ್ ಮಾಡ್ಕೊಂಡು ನೀವು ಒಂದೆಲ್ಲ ಎಷ್ಟು ವರ್ಕ್ ಆಗುತ್ತೆ ಅಷ್ಟು ವರ್ಕ್ ಮಾಡ್ಕೊಂಡು ಒಂದು ಆಪ್ಷನ್ ಎಂಟ್ರಿಗೆ ಪೇಜ್ ರೆಡಿ ಮಾಡಿಕೊಳ್ಳಿ. ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಮಾಡಿದ್ರೆ ಎಸ್ ಅಂತ ಇನ್ನೊಂದು ಸರಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಖಂಡಿತ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗುತ್ತೆ, ನಿಮಗೂ ಹೆಲ್ಪ್ ಆಗುತ್ತೆ. ಮುಂದೆ ಒಳ್ಳೆ ನಾನು ಅವಾಗವಾಗ ಲೈವ್ ಬರ್ತಾ ಇರ್ತೀನಿ. ಈಗ ನಂದು ಸೆಮ್ ಎಂಡ್ ಎಕ್ಸಾಮ್ ಇರೋದ್ರಿಂದ ನಂದು ಸ್ವಲ್ಪ ಬ್ಯುಸಿ ಇದ್ದೀನಿ. ಅದಕ್ಕೋಸ್ಕರ ನನ್ನ ಕೈಲೇ ಫ್ರೀ ಇದ್ದಾಗೆಲ್ಲ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ. ಅಪ್ಡೇಟ್ ಬಂದರೆ ವಾಟ್ಸಪ್ ಗ್ರೂಪಲ್ಲಿ ಕೂಡ ಹಾಕ್ತಾ ಇರ್ತೀನಿ. ಎನಿವೇ, ಎಲ್ಲರಿಗೂ ಆಲ್ ದ ಬೆಸ್ಟ್. ನಿಮ್ಮ ಒಂದು ಯಾಕಂದರೆ ನೀಟ್ ರಿಸಲ್ಟ್ಗೋಸ್ಕರ ಅಷ್ಟೇ ವೆಯ್ಟ್ ಮಾಡ್ತಿದ್ದಾರೆ. ಆದಷ್ಟು ಬೇಗನೆ ವೆರಿಫಿಕೇಷನ್ ಸ್ಲಿಪ್ಪು ಮತ್ತು ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಕೌನ್ಸ್ಲಿಂಗ್ ಸ್ಟಾರ್ಟ್ ಆದಾಗ ನಿಮಗೆ ಟೈಮೇ ಇರಲ್ಲ ಅವಾಗ, ಆಯಿತಾ? ಅದಕ್ಕೋಸ್ಕರ ಇವಾಗ ಎಷ್ಟು ಟೈಮ್ ಇದೆ ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ. ಜೈ ಹಿಂದ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಗುಡ್ ಡೇ ಗೈಸ್, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್ ಬಾಯ್.